ಸ್ನೇಹಿತರೆ, ಎಂ ಕೆ ನಾಗರಾಜ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವು ಇವತ್ತು ಅಮಾವಾಸ್ಯೆ ನಿಮಿತ್ತ ಶ್ರೀ ಬಾಳುಮಾಮ ಅವರ ಮಂದಿರಕ್ಕೆ ಹೋಗ್ತಾ ಇದ್ದೇವೆ. ಇದು ದಕ್ಷಿಣ ಭಾರತದಲ್ಲಿ ಅತ್ಯಂತ ಸುಪ್ರಸಿದ್ಧ ದೇವಸ್ಥಾನ. ಇಲ್ಲಿ ದಿನಕ್ಕೆ ಲಕ್ಷಾಂತರ ಭಕ್ತಾದಿಗಳು ಬಂದು ದೇವರ ದರ್ಶನ ಪಡಿತಾರೆ ಮತ್ತು ಸೇವೆ ಮಾಡ್ತಾರೆ. ಸ್ನೇಹಿತರೆ, ಇವತ್ತು ಅಮಾವಾಸ್ಯೆ, ಸೊ ಇವತ್ತು ಫುಲ್ ಟ್ರಾಫಿಕ್ ಐತಿ. ದೇವರಿಗೆ ಹೋಗುವಾಗ ಸುಮಾರು ಇಲ್ಲಾಂದರೆ 2,000-3,000 ಕಾರ್ ಮತ್ತು ಬೈಕ್ಗಳು ರೋಡೆಲ್ಲ ಬ್ಲಾಕ್ ಮಾಡಿತ್ತು. ನಮ್ಮ ಫ್ರೆಂಡ್ಸ್ ಎಲ್ಲ ಕಾರು ಒಂದು 2 ಕಿಲೋಮೀಟ್ರ್ ಮುಂಚೆನೇ ನಾವು ಪಕ್ಕದಲ್ಲಿ ಪಾರ್ಕ್ ಮಾಡಿ ಹೋಗ್ತಾ ಇದ್ದೇವೆ. ಫುಲ್ ಬಿಸಿಲಿರೋ ಕಾರಣ ನಾವು ವಾಟರ್ ಮೆಲನ್ ಹಣ್ಣು ತಿಂದ್ಕೊಂಡು ಫುಲ್ ಟಯರ್ಡ್ ಆಗಿ ಮತ್ತೆ ಮುಂದಿನ ಜರ್ನಿ ಸ್ಟಾರ್ಟ್ ಮಾಡ್ತೇವೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ. ಸ್ನೇಹಿತರೆ, ಇಲ್ಲಿ ನೀವು ಮಂದಿರಕ್ಕೆ ಹೋಗುವಾಗ ಒಂದು ಫೋಟೋ ತೆಗೆಯುವಂಥ ಬೆಸ್ಟ್ ಪ್ಲೇಸ್ ಐತಿ. ಅದು ಇಲ್ಲಿ ಒಂದು ಹೊಸದು ಹೋಟೆಲ್ ತೆಗೆದಿದ್ದಾರೆ. ಆ ಹೋಟೆಲ್ ಅವರು ಮುಂದಿನ ಸೈಡು ಶ್ರೀ ಬಾಳುಮಾಮ ಅವರ ಒಂದು ಸ್ಟ್ಯಾಚ್ಯೂ ಇಟ್ಟಿದ್ದಾರೆ. ಫುಲ್ ಅಟ್ರಾಕ್ಟಿವ್, ಕಲರ್ಫುಲ್ ಐತಿ. ಇಲ್ಲಿ ನೀವು ಫ್ಯಾಮಿಲಿ ಜೊತೆ ಅಥವಾ ಸಿಂಗಲ್ ಆಗಿ ಫೋಟೋಸ್ ತಗೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡ್ಬೋದು. ಇವಾಗ ಫುಲ್ ಟ್ರೆಂಡಿಂಗಲ್ಲಿರೋ ಸ್ಟ್ಯಾಚ್ಯೂ ಅಂದರೆ ಇದೆ. ಶ್ರೀ ಬಾಳುಮಾಮ ಅವರ ಮಂದಿರಕ್ಕೆ ಹೋಗುವಾಗ ಲೆಫ್ಟ್ ಸೈಡ್ ಇರುತ್ತೆ. ಸೊ ತಪ್ಪದೆ ಈ ಸ್ಟ್ಯಾಚ್ಯೂಗೆ ವಿಸಿಟ್ ಮಾಡಿರಿ. ಈ ರುಕ್ಮಿಣಿ ಹೋಟೆಲ್ ಮುಂದೆನೇ ಇದೆ, ನೋಡ್ಬೋದು. ಸ್ನೇಹಿತರೆ, ನಮ್ಮ ಲೈಫ್ನಲ್ಲಿ ನಾವು ಫಸ್ಟ್ ಟೈಮ್ ವಿಸಿಟ್ ಕೊಟ್ಟಿದ್ದು ಶ್ರೀ ಬಾಳುಮಾಮ ಅವರ ಮಂದಿರ. ಇದು ಮಂದಿರ ಅಲ್ಲ, ಶ್ರೀ ಬಾಳುಮಾಮ ಅವರು ಜೀವಂತವಾಗಿ ಸಮಾಧಿಯನ್ನು ತೆಗೆದುಕೊಂಡ ಒಂದು ಪವಿತ್ರ ಸ್ಥಳ. ಸೊ ಬಾಳುಮಾಮ ಅವರ ಬಗ್ಗೆ ನಾವು ಹೇಳಬೇಕಂದ್ರೆ, ಬಾಳುಮಾಮ ಅವರು ಬೆಳಗಾವಿ ಜಿಲ್ಲೆ ನಿಪಾನಿ ತಾಲೂಕು ಅಕ್ಕೋಳ ಗ್ರಾಮದಲ್ಲಿ 4 ಅಕ್ಟೋಬರ್ 1892ರಲ್ಲಿ ಒಂದು ಹಿಂದೂ ಧನ್ಗರ್ ಅಂದರೆ ಕುರುಬ ಸಮಾಜದ ಕುಟುಂಬದಲ್ಲಿ ಜನಿಸ್ತಾರೆ. ತಂದೆ ಮಾಯಪ್ಪ, ತಾಯಿ ಸುಂದರಮ್ಮ. ಮಾಮ ಅವರು ಬಾಲ್ಯದಲ್ಲಿ ಹೆತ್ತವರೊಂದಿಗೆ ಕಾಲ ಕಳೆಯುತ್ತಾರೆ. ವಿಶೇಷ ಏನಪ್ಪ ಅಂದರೆ ಸದಾ ಜ್ಞಾನದಲ್ಲಿ, ಆಧ್ಯಾತ್ಮಿಕ ಚಿಂತನೆಯಲ್ಲಿ ಮುಳುಗ್ತಿದ್ರು. ಮುಂದೆ ಸತ್ಯವಾದೇವಿಯವರೊಂದಿಗೆ ವಿವಾಹ ಆಗುತ್ತೆ. ಅತ್ತೆ ಮಾವ ಅವರು ಮಾಮ ಅವರಿಗೆ 15 ಕುರಿಗಳನ್ನು ಮೇಯಿಸಲಿಕ್ಕೆ ಕೊಡ್ತಾರೆ. ಇಂದು ಆ ಕುರಿಗಳು 50,000ಕ್ಕಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಕೂಡಿದೆ. ಇವು ಕರ್ನಾಟಕ ಮತ್ತು ಮಹಾರಾಷ್ಟ್ರದ ಮೂಲೆ ಮೂಲೆಗಳಲ್ಲಿ ಸಂಚಾರ ಮಾಡುತ್ತದೆ. ಭಕ್ತಾದಿಗಳು ಅಧಿಕ ಸಂಖ್ಯೆಯಲ್ಲಿ ಸಂಪೂರ್ಣ ಜವಾಬ್ದಾರಿಯನ್ನು ತೆಗೆದುಕೊಂಡು ಭಕ್ತಿಯಿಂದ ಆ ಕುರಿಗಳ ಸೇವೆಯನ್ನು ಮಾಡ್ತಾರೆ. ಬಾಳುಮಾಮ ಅವರು ಕಾರಣಾಂತರದಿಂದ ಅಕ್ಕೋಳ ಗ್ರಾಮವನ್ನು ತೊರೆದು ಮುಂದೆ ಹಲವಾರು ಪವಾಡಗಳನ್ನು ಮಾಡುತ್ತಾರೆ. ಕೊನೆಗೆ ಅದ್ಮಾಪುರದಲ್ಲಿ 4 ಸೆಪ್ಟೆಂಬರ್ 1966ರಲ್ಲಿ ತಮ್ಮ 74ನೇ ವಯಸ್ಸಿನಲ್ಲಿ ಜೀವಂತ ಸಮಾಧಿಯನ್ನು ತೆಗೆದುಕೊಂಡರು. ಸ್ನೇಹಿತರೆ, ಇಂದು ಈ ದೇವಸ್ಥಾನಕ್ಕೆ ಗೋವಾ, ಕರ್ನಾಟಕ ಮತ್ತು ಮಹಾರಾಷ್ಟ್ರದ ಲಕ್ಷಾಂತರ ಜನರು ಪ್ರತಿ ವರ್ಷ ಬಂದು ಬಾಳುಮಾಮ ಅವರ ದರ್ಶನ ಪಡೆಯುತ್ತಾರೆ. ಸ್ನೇಹಿತರೆ, ಇದಾಗಿತ್ತು ಅದ್ಮಾಪುರ್ನಲ್ಲಿರುವ ಶ್ರೀ ಬಾಳುಮಾಮ ಅವರ ಬಗ್ಗೆ ಪರಿಚಯ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಮುಂದೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಮತ್ತು ಈ ವಿಡಿಯೋದ ಸಂಪೂರ್ಣ ಮಾಹಿತಿ ನಿಮಗೆ ಇನ್ನೂ ಬೇಕಾಗಿದ್ದರೆ ಕಮೆಂಟ್ ಮಾಡಿ. ನಾನು ಪ್ರಯತ್ನ ಮಾಡಿ ಮುಂದಿನ ವಿಡಿಯೋನಲ್ಲಿ ಅಪ್ಲೋಡ್ ಮಾಡ್ತೇನೆ.